ಇನ್ನು 3 ತಿಂಗಳ ಬಳಿಕ ತನ್ನ ಅಜ್ಜಿಗೆ ಕರೆಯನ್ನ ಮಾಡಿದ್ದಾರೆ ರಕ್ಷಿತಾ. ಅಜ್ಜಿ ರತ್ನ ಅವರಿಗೆ ಕರೆ ಮಾಡಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ. ನಾನು ಬಿಗ್ ಬಾಸ್ನಲ್ಲಿ ಸೆಕೆಂಡ್ ಬಂದಿದ್ದೀನಿ ಅಮ್ಮ ಅಂತ ಹೇಳಿ ತಮ್ಮ ಖುಷಿಯನ್ನ ಮತ್ತು ಗೆಲುವನ್ನ ಅಜ್ಜಿಯ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ನಾನು ಬಿಗ್ ಬಾಸ್ನಿಂದ ಹೊರಗೆ ಬಂದಿದ್ದೇನೆ, ನಾಳೆ ಅಥವಾ ನಾಡಿದ್ದು ಊರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮೊಮ್ಮಗಳ ಧ್ವನಿಯನ್ನ ಕೇಳ್ತಾ ಇದ್ದ ಹಾಗೆ ಅಜ್ಜಿಯ ಖುಷಿಗೆ ಪಾರವೇ ಇರಲಿಲ್ಲ. ಫೋನ್ ಮಾಡಿದ್ದಾರೆ. ಏನಂತ ಹೇಳಿದ್ದು? ನಾನು ಬಿಗ್ ಬಾಸ್ ಬಂದಿದ್ದೇನೆ, ಹೊರಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಆಗಿ ಬರಲಿಲ್ಲ, ನಾನು ಸೆಕೆಂಡ್ ಆಗಿ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಬೇಸರವಾಯ್ತು ಅವಳಿಗೆ, ನನಗೆ ಅದು ಸಂತೋಷ ಆಯ್ತು. ಅಷ್ಟು ಬರುವ ಅಂತ ನಾನು ಎಣಿಸಿರಲಿಲ್ಲ. ಅವಳಿಗೆ ಯಾವುದೊಂದು ಬರುವುದಿಲ್ಲ, ಕನ್ನಡ ಅಂತ ಬರುವುದಿಲ್ಲ ಅಲ್ವಾ, ಅಷ್ಟು ಬಂದಲ್ಲ ಅಷ್ಟೇ ಸಾಕು. ಊರೆಲ್ಲ ಖುಷಿ ಅಲ್ವಾ? ಖುಷಿ ಖುಷಿ. ಯಾವಾಗ ಬರ್ತಾರಂತ ಹೇಳಿದ್ಲು? ಏನಾದ್ರು ಹೇಳಿದಾಳ? ಇಲ್ಲ, ಬರುವಾಗ ಹೇಳ್ತೀನಿ, ನಾಳೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 3 ತಿಂಗಳ ನಂತರ ಸ್ವರ ಕೇಳ್ತಾ ಇರ್ತೀವಿ. ಸ್ವರ ಕುಡಿಯುತ್ತೆ, ನನ್ನ ಹತ್ರ ಮಾತಾಡುದು ಅದು ಕೇಳ್ತೀನಿ. ನನ್ನ ಹತ್ರ ಮಾತಾಡಿ 3 ತಿಂಗಳಾಯ್ತು. ಬಹಳಷ್ಟು ಖುಷಿ ಅಲ್ವಾ? ಖುಷಿ ಖುಷಿ, ತುಂಬಾ ಖುಷಿ. ಇಲ್ಲಿ ಯಾವಾಗ ಬರ್ತಾ ಇದ್ಲ? ಆಗಾಗ ಬರ್ತಾ ಇಲ್ಲ, ಯಾವಾಗ ಬರ್ತಾ ಇದ್ಲು ಎಲ್ಲಿ ಊರಿಗೆ? ಊರಿಗೆ ಅವಳು ಇಲ್ಲೇ ಇರುವುದು, ಊರಿನಲ್ಲೇ ಇಚ್ಛೆ. 3 ವರ್ಷ ಅವಳು ಬರ್ತಾ ಹೋಗ್ತಾ ಇದ್ದಾಳೆ. ಬೊಂಬೆಯಲ್ಲಿ ಕಡಿಮೆ 10 ದಿವಸ, ಮತ್ತೆ ಊರಿನಲ್ಲೇ ಇರುವುದು. ಫೋನ್ ಮಾಡಿದ್ದಾರೆ. ಏನಂತ ಹೇಳಿದ್ದು? ನಾನು ಬಿಗ್ ಬಾಸ್ ಬಂದಿದ್ದೇನೆ, ಹೊರಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಆಗಿ ಬರಲಿಲ್ಲ, ನಾನು ಸೆಕೆಂಡ್ ಆಗಿ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಬೇಸರವಾಯ್ತು ಅವಳಿಗೆ, ನನಗೆ ಅದು ಸಂತೋಷ ಆಯ್ತು. ಅಷ್ಟು ಬರುವ ಅಂತ ನಾನು ಎಣಿಸಿರಲಿಲ್ಲ. ಅವಳಿಗೆ ಯಾವುದೊಂದು ಬರುವುದಿಲ್ಲ, ಕನ್ನಡ ಅಂತ ಬರುವುದಿಲ್ಲ ಅಲ್ವಾ, ಅಷ್ಟು ಬಂದಲ್ಲ ಅಷ್ಟೇ ಸಾಕು. ಊರೆಲ್ಲ ಖುಷಿ ಅಲ್ವಾ? ಖುಷಿ ಖುಷಿ. ಯಾವಾಗ ಬರ್ತಾರಂತ ಹೇಳಿದ್ಲು? ಏನಾದ್ರು ಹೇಳಿದಾಳ? ಇಲ್ಲ, ಬರುವಾಗ ಹೇಳ್ತೀನಿ, ನಾಳೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 3 ತಿಂಗಳ ನಂತರ ಸ್ವರ ಕೇಳ್ತಾ ಇರ್ತೀವಿ. ಸ್ವರ ಕುಡಿಯುತ್ತೆ, ನನ್ನ ಹತ್ರ ಮಾತಾಡುದು ಅದು ಕೇಳ್ತೀನಿ. ನನ್ನ ಹತ್ರ ಮಾತಾಡಿ 3 ತಿಂಗಳಾಯ್ತು. ಬಹಳಷ್ಟು ಖುಷಿ ಅಲ್ವಾ? ಖುಷಿ ಖುಷಿ, ತುಂಬಾ ಖುಷಿ. ಇಲ್ಲಿ ಯಾವಾಗ ಬರ್ತಾ ಇದ್ಲ? ಆಗಾಗ ಬರ್ತಾ ಇಲ್ಲ, ಯಾವಾಗ ಬರ್ತಾ ಇದ್ಲ? ಬಿಗ್ ಬಾಸ್ ಮನೆಯಲ್ಲಿ ಮಿಕ್ಸ್ಡ್ ಎಮೋಷನ್ ಇತ್ತು ಅಂತ ಹೇಳಿ TV9 ಜೊತೆ ಮಾತನಾಡಿದ್ದಾರೆ ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ನನಗೆ ಮನೆಯಂತಾಗಿತ್ತು, ಎಲ್ಲರ ಸಪೋರ್ಟ್ನಿಂದ ನನಗೆ ಈ ಫಲಿತಾಂಶ ಸಿಕ್ತು. ನನಗೆ ಕನ್ನಡ ಮಾತನಾಡಲಿಕ್ಕೆ ತುಂಬಾ ಇಷ್ಟ, ನಾನೇನು ಅನ್ನೋದನ್ನ ಪ್ರೂವ್ ಮಾಡೋಕೆ ಅವಕಾಶ ಬಿಗ್ ಬಾಸ್ ಮೂಲಕ ಸಿಕ್ತು ಅಂತ ಹೇಳಿ ರಕ್ಷಿತಾ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯ ಪಟಾಕಿ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಹಾಯ್ ರಕ್ಷಿತಾ, ಹೇಗಿದ್ದೀರಾ? ತುಂಬಾ ಹುಷಾರಿದ್ದೀನಿ, ಚೆನ್ನಾಗಿದ್ದೀನಿ. ಹೇಗೆ ಅನ್ನಿಸ್ತು ಈಗ ರನ್ನರ್ ಅಪ್ ಆಗಿದ್ದೀರಾ? ಅನ್ಕೊಂಡಿದ್ರಾ ನೀವು ರನ್ನರ್ ಅಪ್ ಆಗ್ತೀರಾ ಅಂತ? ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದು ಹಿಸ್ಟ್ರಿ, ಯಾರು ಕೂಡ ರನ್ನರ್ ಅಪ್ ಆಗಿಲ್ಲ ಲೇಡಿ ಕಂಟೆಸ್ಟೆಂಟ್ ಇಲ್ಲಿವರೆಗೂ. ಸೊ ನೀವೇ ಫಸ್ಟ್ ಆಗಿರೋದು, ಇನ್ ಮುಂದೆ ಯಾರಾದ್ರೂ ಆಗಿರ್ಬೋದು, ಆದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ನೀವಿರ್ತೀರಾ. ಹೇಗೆ ಅನ್ನಿಸ್ತಿದೆ ಅದು? ತುಂಬಾ ಖುಷಿ ಆಗ್ತಾ ಉಂಟು ನನಗೆ. ಅಂದರೆ ಆ್ಯಕ್ಚುಲಿ ನಾನು ಎಂಥ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಫ್ಲೋ ಅಲ್ಲಿ ಆಯಿತು ಆ್ಯಂಡ್ ಇಟ್ ವಾಸ್ ರಿಯಲ್. ಅಂದರೆ ರಿಯಲ್ ಅಷ್ಟೇ. ಹೌದಾ? ಈಗ 25 ಲಕ್ಷ ಸಿಕ್ತು, 20 ಹಸು ತಗೋತೀನಿ ಅಂತ ಅಂದೆ. ಈಗ 5 ಲಕ್ಷ ಎಕ್ಸ್ಟ್ರಾ ಸಿಕ್ಕಿದೆ. ಸೊ 25 ಹಸು ತಗೋತೀಯಾ, ಏನ್ ಮಾಡ್ತೀಯ ಅಂತ? 5 ಲಕ್ಷ ನನಗೆ 20 ಹಸು ಹಾಕಿದ್ರೆ ಖರ್ಚಿಗೆ ಬೇಕಲ್ವಾ? 20 ಯಾಕೆಂದ್ರೆ ಅವರಿಗೆ ನೋಡ್ಲಿಕ್ಕೆ ಊಟ ತಿಂಡಿ. ಸೊ 5 ಲಕ್ಷ ಊಟ ತಿಂಡಿಗೆ ಇಡ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ಎಂತ ಇದೆ, ಇವತ್ತೇ ನಾನು ಹಣ ಎಂತ ಮಾಡಬೇಕು, ಹಣ ಇವತ್ತೇ ಇಲ್ಲ ಸದ್ಯದಲ್ಲಿ. ನಾನು ಇವತ್ತೇ ಬಿಗ್ ಬಾಸ್ ಮನೆಯಿಂದ ಫಸ್ಟ್ ಇಲ್ಲೋ ತನಕ ನಾನು ಅಲ್ಲಿಯೇ ಇದ್ದೀನಿ ಅಂತ ಉಂಟು. ರಾತ್ರಿ ಕೂಡ ನಾನು ಮಲಗಲಿಲ್ಲ ಅಷ್ಟು, ಯಾಕೆಂದರೆ ನಿನ್ನೆ ನೈಟ್ ನನ್ನ ಫಸ್ಟ್ ರಾತ್ರಿ ಇತ್ತು ಬಿಗ್ ಬಾಸ್ ಮನೆಯಿಂದ. ನಂತರ ಒಂದು ಫಸ್ಟ್ ರಾತ್ರಿ ಇತ್ತು ನನಗೆ. ಎಲ್ಲೋ ಒಂದು ಮಾರ್ನಿಂಗ್ಸ್ ಒಂದು ಸಾಂಗ್ ಬರುತ್ತೆ, ಗೊತ್ತುಂಟಾ? ಅದೇ ನಿಮಗೆ ಇಲ್ಲಿ ನನಗೆ ಹೇಳಲಿಕ್ಕೆ ಆಗಲ್ಲ, ಅದೇ ಇಲ್ಲಿ ಉಂಟು.
ಯಾಕೆ ಇಷ್ಟೊಂದು ರಕ್ಷಿತಾ ಹಾರ್ಟಿಗೆ ತಗೊಂಡಿದ್ದಾರೆ ಬಿಗ್ ಬಾಸ್ನ ಅಂತ ಹೇಳ್ಬಿಟ್ಟು, ಎಷ್ಟು ಜೋಶಕ್ಕೆ ಕುಣಿತಾ ಇದ್ರಿ ಅನ್ಸುತ್ತೆ. ಈಗಲೂ ನೋಡಿ ನೀವು ಎಷ್ಟು ಎಮೋಷನಲ್ ಆಗ್ತಿದ್ದೀರಾ. ಮನೇಲಂತೂ ತುಂಬ ಎಮೋಷನಲ್ ಆದ್ರಿ, ಬಿಟ್ಟು ಬರ್ತಿರ್ಬೇಕಿದ್ರೆ, ಜೊತೆಗೆ ಒಂದು ವಾರ ಇದ್ದಾಗಲೇ ಎಮೋಷನಲ್ ಆಗ್ತಾ ಇದ್ರಿ, ಕಣ್ಣೀರು ಹಾಕ್ತಾ ಇದ್ರಿ. ಸೊ ಆ್ಯಕ್ಚುಲಿ ಸುದೀಪ್ ಸರ್ನ ಹಗ್ ಮಾಡ್ಕೊಂಡಿರ್ತೀರಾ, ಅವ್ರು ಲೈಟ್ ಆಫ್ ಮಾಡಬೇಕಿದ್ರೆ ಯಾವ ಥರ ಸಮಾಧಾನ ಮಾಡಿದ್ರು ನಿಮಗೆ ಸುದೀಪ್ ಸರ್ ಅಂತ? ಯಾವ ಕಣ್ಣೀರು ಮ್ಯಾಮ್, ಒಂದು ಇಮ್ಯಾಜಿನ್ ಮಾಡಿ 3 ತಿಂಗಳು ನೀವು ಅದೇ ಮನೆಯಲ್ಲಿ ಇರ್ತೀರಾ. ಓಕೆ, ನಾವು ಇಲ್ಲಿ ಮನೆಯಲ್ಲಿ ಇರುವಾಗ ಒಂದು ಸ್ವಲ್ಪ ಟೈಮ್ ಇರ್ತೀವಿ, ಆಚೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀರಾ. ಬಟ್ ಆ ಮನೆಯಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ 3 ತಿಂಗಳು ನೀವು ಕಂಟಿನ್ಯೂಸ್ಲಿ ಮನೆಯಲ್ಲಿ ಇದ್ದೀರಾ. ಅಪ್ಸ್ ಆ್ಯಂಡ್ ಡೌನ್ ಸಿಚುವೇಶನ್, ಖುಷಿ, ನಗು, ಫೆಸ್ಟಿವಲ್, ಎಷ್ಟು ಹಬ್ಬ ನಾವು ಒಟ್ಟಾಗಿ ಮಾಡಿದ್ದೀವಿ ಅಂದರೆ ಫುಲ್ ಮಿಕ್ಸ್ ಇಮೋಷನ್ ಇತ್ತು ಆ ಮನೆಯಲ್ಲಿ. ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಎಂತ ಹೇಳುದು, ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಮನೆ ಇತ್ತು. ಫ್ಯಾಮಿಲಿ ಇತ್ತು. ನನಗೆ ಒಂದು ಮನೆಯಲ್ಲಿ ಎಲ್ಲ ಸಿಕ್ತರು. ಇಲ್ಲಿಂದ ನಾನು ಹೋಗುವಾಗ ನನ್ನ ಅಪ್ಪ ಅಮ್ಮಗೆ ಯಾರಿಗೆ ಫ್ಯಾಮಿಲಿಗೆ ತಕೊಂಡು ಹೋಗಲಿಲ್ಲ. ಅಲ್ಲಿ ಹೋಗಿ ನನ್ನ ಒಂದು ಬೇರೆ ಒಂದು ರಕ್ತ ಇಲ್ಲಾಂದ್ರೆ ಒಂದು ಸಂಬಂಧ ಆಗುತ್ತೆ, ಗೊತ್ತುಂಟಾ? ಅದೇ ಕೂಡ ರಕ್ತ ಸಂಬಂಧದಿಂದ ಚಿಕ್ಕ ಅಲ್ಲ, ಅದೇ ಒಂದು ಸಂಬಂಧ ಆಗಿದೆ. ಯಾರ್ಯಾರ ಜೊತೆ ಏನೇನು ಸಂಬಂಧ ಆಯಿತು ಅಂತ? ಅಶ್ವಿನಿ ಮ್ಯಾಮ್ ಜೊತೆಗೆ ಅಮ್ಮನ ಸಂಬಂಧ ಆಯಿತು, ರಘು ಅಣ್ಣ ಜೊತೆಗೆ ಅಪ್ಪನ ಸಂಬಂಧ ಆಯಿತು, ಮಾಲು ಅಣ್ಣ ಜೊತೆಗೆ ಅಣ್ಣನ ಸಂಬಂಧ ಆಯಿತು, ಫ್ರೆಂಡ್ ಹಾಗೆ ನನಗೆ ಗಿಲ್ಲಿದು ಸಂಬಂಧ ಆಯಿತು, ಮಲ್ಲಮ್ಮ ಹಾಗೆ ನನಗೆ ಅಜ್ಜಿದು ಸಂಬಂಧ ಆಯಿತು. ಮತ್ತು ಒಂದು ಇವರು ಇದ್ದಾರಲ್ವ ಚಂದ್ರಣ್ಣ, ಅವರು ಒಂದು ದೊಡ್ಡಪ್ಪ ಆದರು. ಮತ್ತು ಇವರು ಎಲ್ಲ ಇದ್ದಾರಲ್ವ ಸೂರಜ್ ಅಣ್ಣ, ಇವರು ಲೈಕ್ ಕೂಲ್ ಬಡಿ ಲೈಕ್ ಹೀಗೆ. ಓಕೆ, ಕಾವ್ಯ ಸ್ಪಂದನ ಅವರು ಎಲ್ಲ ಇರ್ತಾರಲ್ವಾ, ಪಕ್ಕ ಮನೆಯಲ್ಲಿ ಒಂದು ಹುಡುಗಿ, ಅವರ ಪಕ್ಕ ಮನೆಯಲ್ಲಿ ಅವರು ಇರ್ತಾರಲ್ಲ ಅಲ್ವಾ, ನೇಬರ್ಸ್ ಅವರು ಎಲ್ಲರೂ ಹಾಗೆ. ಸೊ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಜೊತೆಗೆ ಎಲ್ಲರೂ ಏನು ಹೇಳಿದ್ರು ರಕ್ಷಿತಾಗೆ? ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ನಾನು ಆ್ಯಕ್ಚುಲಿ ನನಗೆ ನಾನು ಎಷ್ಟು ಹೇಳಿದರೆ ಕಮ್ಮಿಯೇ. ಓಕೆ, ಅಲ್ಲಿ ತನಕ ತಂದು ನಿಲ್ಲಿಸಿದ್ದೀರಲ್ವ, ಅದೇ ನನ್ನ ರಿಸಲ್ಟ್. ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತಾಯಿತು. ಅಂದರೆ ಒಂದೇ ಕಡೆಯಿಂದ ಅಲ್ಲ, ಎಲ್ಲಾಗಲಿ ಮುಂಬೈಯಲ್ಲಿ ನಮ್ಮ ಊರವರು ಎಲ್ಲ ಇದ್ದಾರೆ, ಕರ್ನಾಟಕ ಜನರು ಇದ್ದಾರೆ, ಔಟ್ ಆಫ್ ಇಂಡಿಯಾದಲ್ಲಿ ಎಷ್ಟು ಕರ್ನಾಟಕ ಜನರು ಇದ್ದಾರೆ, ಊರಲ್ಲಿ ಎಷ್ಟು ಇದ್ದಾರೆ. ಸೊ ಎಲ್ಲರದ್ದು ಸಪೋರ್ಟ್ ಬನ್ನಿ, ನನಗೆ ರಿಸಲ್ಟ್ ಸಿಕ್ತು. ದೆನ್ ಇನ್ನು ಫೈನಲಿ ಏನು ಹೇಳ್ತೀಯ ರಕ್ಷಿತಾ? ಇಷ್ಟೊಂದು ಪ್ರೀತಿ ಸಿಕ್ಕಿದೆ, ಇಷ್ಟೊಂದು ಅಭಿಮಾನ ಸಿಕ್ಕಿದೆ, ಬಿಗ್ ಬಾಸ್ಗಾಗಿರ್ಬೋದು, ಕಲರ್ಸ್ ಕನ್ನಡಗಾಗಿರ್ಬೋದು, ಜನರಿಗಾಗಿರ್ಬೋದು, ನನ್ನ ಜನರು ಅಂತ ಹೇಳ್ತಿದ್ಯಾ. ಸೊ ಏನು ಹೇಳ್ತೀಯ ಫೈನಲಿ? ನಾನು ಕಲರ್ಸ್ ಕನ್ನಡಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ, ನನಗೆ ವೇದಿಕೆ ಕೊಡಲಿಕ್ಕೆ. ಯಾಕೆಂದರೆ ನನಗೆ ವೇದಿಕೆ ಸಿಕ್ಕಲಿಲ್ಲ ಅಂದರೆ ನಾನು ಇವತ್ತೇ ನಾನು ಅಂತ ನನಗೆ ಪ್ರೂವ್ ಮಾಡಲಿಕ್ಕೇ ಇರಲ್ವ. ಯಾರು ರಕ್ಷಿತಾ? ನಾನು ಒಂದು ಊರಲ್ಲಿ ಒಂದು ಕೋಣೆಯಲ್ಲಿ ಇದ್ದೀವಿ, ಯಾವುದು ಒಂದು ಹೀಗೆ ಊರು ಕೋಣೆದಲ್ಲಿ ಇದ್ದೀವಿ, ಅಲ್ಲಿಂದ ತಕೊಂಡು ಬಂದರು ನನಗೆ ಅವರ ಮನೆಯಲ್ಲಿ ಹಾಕಿದ್ರಲ್ವಾ. ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್. ಸಾಯುವ ತನಕ ನಾನು ಮರೆಯಲ್ಲ. ಮತ್ತು ಜನರು ನನಗೆ ಇಲ್ಲಿ ತನಕ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಾಯುವ ತನಕ ನಿಮಗೆ ಕೂಡ ನಾನು ಮರೆಯಲ್ಲ. ಗಿಲ್ಲಿ ಮತ್ತೆ ನಿನ್ನ ಜೋಡಿನಲ್ಲಿ ಸಿನಿಮಾ ಬಂದರೆ ಮಾಡ್ತೀಯಾ? ಆಬ್ವಿಯಸ್ಲಿ ಮಾಡ್ತೀನಿ. ನನಗೆ ಸಿನಿಮಾ ಇಷ್ಟ ಇಲ್ಲ ಅಂದರೆ ಕೂಡ ಮಾಡ್ತೀನಿ. ಅಂದರೆ ನನಗೆ ಆ್ಯಕ್ಚುಲಿ ಪಿಕ್ಚರ್ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಬೇಡ, ಬಟ್ ಎಲ್ಲೋ ಕಡೆ ಅವರು ಇದ್ದರೆ ಅದೇ ಆ್ಯಕ್ಟಿಂಗ್ ಆಗಲ್ಲ, ಅದೇ ರಿಯಲೇ ಮೇ ಬಿ ಅದೇ ರಿಯಲ್ ಆಗಿಯೇ ನಾವು ಫ್ಲೋ ಅಲ್ಲಿ ಒಂದು ಪಿಕ್ಚರ್ ಮಾಡಿಬಿಡ್ತೀವಿ ಅಂತ ನನ್ನ ಅಭಿಪ್ರಾಯ. ಟ್ರಯಾಂಗಲ್ ಕೊಟ್ಟರೆ, ಟ್ರಯಾಂಗಲ್ ಲವ್ ಸ್ಟೋರಿ ಮಾಡಿಬಿಟ್ರೆ, ನೀನು ಕಾವ್ಯ ಮತ್ತೆ ಗಿಲ್ಲಿ ಮಾಡಿಬಿಟ್ರೆ ಏನು ಮಾಡ್ತೀಯ? ನೋ ಪ್ರಾಬ್ಲಮ್, ಯಾಕೆಂದರೆ ನಮಗೆ ಆಲ್ರೆಡಿ ರಿಹರ್ಸಲ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಇಟ್ ವಿಲ್ ಬಿ ಈಸಿ. ಆಕ್ಚುಲಿ ಈಗೆಲ್ಲ ಕಾಮಿಡಿ ಮಾರ್ರೆ, ನೀವು ಇಷ್ಟೇ ಕಟ್ ಮಾಡಿ ಹಾಕಿದ್ರೆ ಅವರು ನನ್ನ ಕಾಮಿಡಿ ನೀವು ಅಲ್ಲೇನು ಹೇಳಿದಿರೋ ಇಲ್ಲೋ ಅದೇ. ಹೌದು, ನಾನು ಜಸ್ಟ್ ಹೌದು ಗೊತ್ತುಂಟು ನನಗೆ. ಓಕೆ, ಆ್ಯಕ್ಚುಲಿ ನೀವು ನಿಮ್ಮ ಮೀನು ಮಾರೋರನ್ನ ಕರಿತೀರಲ್ಲ, ಹೆಣ್ಮಕ್ಳು ಬರಬೇಕು ಅಂತ ಒಂದು ಅಶ್ವಿನಿ ಅವ್ರ ಹತ್ರ ಹೇಳ್ಕೊಳ್ತಾ ಇರ್ತೀರಲ್ಲ, ಅದು ತುಂಬ ಖುಷಿ ಆಯಿತು ನನಗೆ. ಹೌದು, ಅವ್ರು ಬಂದಿದ್ದು ಇನ್ನೂ ಖುಷಿ ಆಗಿರೋದು. ಆ್ಯಕ್ಚುಲಿ ನಿಮ್ಗೆ ಒಳ್ಳೆ ಮನಸ್ಸಿದೆ, ಒಳ್ಳೆ ಟ್ಯಾಲೆಂಟ್ ಇದ್ದೀರಾ, ಚೆನ್ನಾಗಿ ಒಳ್ಳೇದಾಗಲಿ ನಿಮಗೆ. ಬಟ್ ಬಿಗ್ ಬಾಸಿಗೆ ಇವತ್ತೇ ಅವರಿಗೆ ಎಲ್ಲರಿಗೆ ಕರೀಲಿಕ್ಕೆ ಆಗಲ್ಲ ಅಲ್ವಾ, ಹಂಗೆ ಎಂತಂತ ಮಾಡ್ತಾರೆ ಅಲ್ವಾ, ಹಾಗೆ. ಥ್ಯಾಂಕ್ ಯು ಸೋ ಮಚ್, ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಸೆಕೆಂಡ್, ನೋಡಿದ್ರಲ್ಲ, ಇದಿಷ್ಟು ಪಟಾಕಿ ರಕ್ಷಿತಾ ಪಟಾಕಿಗೆ ಪ್ರಶ್ನೆಗಳಿಗೆ ಸಖತ್ತಾಗಿ ಆನ್ಸರ್ ಮಾಡಿದ್ರು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಲಾರಾಜ್ ಗೋಪಾಲ್, TV9 ಬೆಂಗಳೂರು. ಬಡವರ ಮಕ್ಕಳೇ ಬೇರೆ, ನಟನೆಯೇ ಬೇರೆ, ಬಡವರ ಮಕ್ಕಳ ರೀತಿ ನಟನೆಯೇ ಬೇರೆ ಅಂತ ಹೇಳಿ
ಬಿಗ್ ಬಾಸ್ ರನ್ನರ್ ಅಪ್ ಅಶ್ವಿನಿ ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ಗೋಸ್ಕರ ಗಿಲ್ಲಿ ಆಟ ಆಡಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸೆಕೆಂಡ್ ರನ್ನರ್ ಅಪ್ ನಾವೆಲ್ಲೋ ನೀವು ವಿನ್ನರ್ ಆಗ್ತೀರಾ, ಅದರ್ವೈಸ್ ರನ್ನರ್ ಅಪ್ ಆಗ್ತೀರಾ ಅಂತ ಅನ್ಕೊಂಡಿದ್ವಿ. ಮೇ ಬಿ ಹಾರ್ಡ್ ಲಕ್. ಹೇಗೆ ಅನ್ನಿಸ್ತಿದೆ? ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ತುಂಬ ಬೇಜಾರು ಇದೆ ನನಗೆ. ನೀವೆಲ್ಲ ಹೇಳಿದಾಗೆ ನಾನು ಅಂದ್ಕೊಂಡಿದ್ದೆ ಟಾಪ್ 2 ಫೈನಲಿಸ್ಟ್ಗಳಲ್ಲಿ ನಾನು ಒಬ್ಳು ಇರ್ತೀನಿ ಅನ್ನೋ ಒಂದು ಆತುರ ಆಸೆ ನನಗೂ ಇತ್ತು. ಬಟ್ ಡಿಸಪಾಯಿಂಟ್ ಆಯಿತು, ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಯಿತು ನನಗೆ. ಕ್ಯಾಪ್ಟನ್ ಯಾರು ಆಗಬಾರ್ದು, ನಾವೇ ಆಗಬೇಕು ಅನ್ನೋದಿರುತ್ತೆ. ಆದರೆ ನಿಮ್ಮ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಯಾರಾದರೂ ಪರವಾಗಿಲ್ಲ ಅಶ್ವಿನಿ ಗೌಡ ಅವರು ಆಗಲೇಬಾರ್ದು, ನನಗೆ ಅವ್ರು ಆಗೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಈವನ್ ರಾಶಿಕಾ ಅವರು ಅದಕ್ಕೆ ಕೈ ಜೋಡಿಸ್ತಾರೆ. ನಿಜವಾದ ಈಗ ಎಲ್ಲರೂ ಹೇಳ್ತಾರೆ ಬಡವ್ರ ಮಕ್ಕಳು ಗೆಲ್ಲಬೇಕು, ಇದೇನೋ ಬೇರೆ ಏನೇನೋ ಆಗಿದೆ ಹೊರಗಡೆ. ಬಟ್ ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ, ಇದು ನಿಜಾನಾ? ಇದು ವ್ಯಕ್ತಿತ್ವಗಳ ಆಟ ಅಂತ ಆದಾಗ ಹಾಗಾದರೆ ನೀವು ಬಡವ್ರ ಮಕ್ಕಳು ಅಂತ ಹೇಳಿ ನೀವು ಅದು ಟ್ಯಾಗ್ಲೈನ್ ಕೊಡುವಾಗ ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ನೀವು ಆ ಕಪ್ಪನ್ನು ಕೊಟ್ಟಿದ್ದೀರಾ? ಆ ಸಾರ್ಥಕತೆ ಇದು ನಿಮ್ಮಲ್ಲಿ ಇದೆಯಾ? ಹಾಗಾದರೆ ಬಡವ್ರ ಮಕ್ಕಳು ಅನ್ನೋದು ಬೇರೆ, ಬಡವ್ರ ಮಕ್ಕಳು ಅನ್ನೋ ಹಾಗೆ ನಟನೆ ಮಾಡಿಕೊಂಡು ಜೀವಿಸೋದು ಬೇರೆ. ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನನಗೇನು ಅದು ಅನ್ನಿಸ್ಲಿಲ್ಲ. ಸೊ ಆಟಕ್ಕೋಸ್ಕರ ಅವ್ರು ಏನು ಆಟ ಆಡಬೇಕೋ ಆಟ ಆಡಿದ್ದಾರೆ. ಫೇಕಾಗಿ ಆಟ ಆಡಿದ್ರು, ರಿಯಲಾಗಿ ಆಟ ಆಡಿದ್ರು, ಜನ ಮೆಚ್ಚಿದ್ದಾರೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ಅಂತ ಅಂದರೆ ಏನು ಹೇಳ್ತೀನಿ? ಗಿಲ್ಲಿ ಬಗ್ಗೆ ಏನು ಹೇಳೋಣ ನಾವು. ನನಗೆ ಅವ್ರ ಕುಟುಂಬದ ಬಗ್ಗೆ ತುಂಬ ಗೌರವ ಇದೆ. ಅವ್ರ ತಂದೆ ತಾಯಿ ನಂಗೆ ತುಂಬಾ ಇಷ್ಟ, ಎಸ್ಪೆಷಲಿ ಸವಿತಮ್ಮ ತುಂಬ ಪ್ರೀತಿ. ನಂಗೆ ಗೊತ್ತಿಲ್ಲ, ಬಟ್ ಇದು ಆಟದ ವಿಚಾರದಲ್ಲಿ ನಾನು ಹೇಳಲೇಬೇಕು, ಇದು ಯಾವುದು ವೈಯಕ್ತಿಕ ಅಲ್ಲ. ಗಿಲ್ಲಿ ಬಡವ ಅಂತ ಅಂದ್ಕೊಂಡು ಅವ್ನು ಏನು ಬೇರೆ ಕಂಟೆಸ್ಟೆಂಟ್ಸ್ನ ನೋಡ್ಕೊಂಡು ಬಂದಲ್ಲ ಆಟ ಆಡ್ತಿದ್ದ, ಬಡವ್ರ ಮಕ್ಳು ಗೆಲ್ಲಬೇಕು ಎಲ್ಲ ಹೇಳ್ತಾ ಇದ್ರಂತೆ. ಸೊ ಹೀಗಾಗಿ ಗಿಲ್ಲಿ ಬಡವ ಅಲ್ಲ. ಸೊ ಹಾಗಾಗಿ ಆ ರೀತಿ ಎಲ್ಲ ಭ್ರಮೇಲಿ ದಯವಿಟ್ಟು ಬದುಕಬೇಡಿ. ಆಮೇಲೆ ಬಿಗ್ ಬಾಸ್ ಆಟಕ್ಕೆ ಬಡವರು ಶ್ರೀಮಂತರು ಅಂತ ಏನಿಲ್ಲ, ನಮ್ಮ ವ್ಯಕ್ತಿತ್ವ ಅಷ್ಟೇ ಆಟ. ನಿಜವಾಗ್ಲೂ ಯಾರು ಡಿಸರ್ವಿಂಗ್ ಅವ್ರಿಗೆ ಮಾತ್ರ ಕಪ್ ಸಿಗಬೇಕು. ಇಲ್ಲಿ ನೀವೇ ಅದನ್ನ ಇದು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಇದಿಷ್ಟು ಬಿಗ್ ಬಾಸ್ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ. ಬಿಗ್ ಬಾಸ್ ಆದ ಗಿಲ್ಲಿ ಅಭಿಮಾನಿಗಳ ಸುನಾಮಿ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮನೆಗೆ ಫ್ಯಾನ್ಸ್ ಆಗಮಿಸುತ್ತಿದ್ದಾರೆ. ಗಿಲ್ಲಿಯನ್ನ ನೋಡೋದಕ್ಕೆ ಮನೆ ಬಳಿ ಅಭಿಮಾನಿಗಳ ಸಾಗರ. ಹುಟ್ಟೂರಿನಲ್ಲಿ ಗಿಲ್ಲಿ ಗೆಲುವಿಗೆ ಭರ್ಜರಿ ಸಂಭ್ರಮಾಚರಣೆ. ಗಿಲ್ಲಿ ಮನೆಯ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಗಿಲ್ಲಿ ಸಾಧನೆಗೆ ಅವರ ತಂದೆ ಮತ್ತು ತಾಯಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಂತಸಗೊಂಡಿದ್ದಾರೆ. ಗಿಲ್ಲಿ ತಂದೆ ತಾಯಿ ಜೊತೆ ಫ್ಯಾನ್ಸ್ ಫೋಟೋ ತೆಗೆಸಿಕೊಂಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಸ್ವಗ್ರಾಮದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಯಾಕಂದರೆ ದಡದಪುರ ಅಂದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇವತ್ತು ದಡದಪುರ ಅನ್ನೋದು ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ಅಂದರೆ ಅದಕ್ಕೆ ಕಾರಣ ಗಿಲ್ಲಿ ನಟ ಅಂತ ಹೇಳಿ ಆ ಗ್ರಾಮದ ಜನ ಹೆಮ್ಮೆ ಪಡ್ತಿದ್ದಾರೆ. ಇನ್ನು ಗಿಲ್ಲಿ ನಟ ತಂದೆ ತಾಯಿ ಜೊತೆಗೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಈಗ ಆಲ್ರೆಡಿ ಕಪ್ ಗೆದ್ದಾಗಿದೆ. ಸೊ ವಿಜಯೋತ್ಸವ ಅವರ ಅಭಿಮಾನಿಗಳನ್ನು ಮನೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಸಹಜವಾಗಿ ಅಪ್ಪ ಅಮ್ಮ ಅವರ ಸಂಭ್ರಮ ಮುಗಿಲಿ ಮುಟ್ಟಿರ್ತಕ್ಕಂಥದ್ದು. ಅಮ್ಮ ಇದ್ದಾರೆ. ಅಮ್ಮ, ನೀವು ಒಂದು ವೇದಿಕೆಯಲ್ಲಿ ಹೇಳಿದ್ರಿ ಮಗ ಒಂದು ಹೊತ್ತಿನ ಊಟಕ್ಕೆ ಬೆಂಗಳೂರಿಗೆ ಬಂದಿದ್ರು, ಆ ಪಟ್ಟಂಥ ಕಷ್ಟ ಎಲ್ರಿಗೂ ಗೊತ್ತಿದೆ. ಇವತ್ತು ಗೆದ್ದಿದ್ದಾರೆ. ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಮ್ಮ? ನಮಗೆ ತುಂಬ ಖುಷಿಯಾಗುತ್ತೆ. ಕರ್ನಾಟಕದ ಜನನೆಲ್ಲ ಸಂಪನ್ನ ಮಾಡವನೆ ಅಂದರೆ ಅವನು ಈ ಥರ ಇದ್ದು ಈ ಥರ ಆದ ನಾನು ತುಂಬ ಖುಷಿ ವಿಚಾರ. ಗೆದ್ದವನೆ ಅನ್ನೋದು ತುಂಬ ಖುಷಿ. ಅಮ್ಮ, ಮಗನ ಕನಸು ಏನಿತ್ತು ನಿಮಗೆ, ಅವರಿಗೆ ವೇದಿಕೆಗೆ ಬಂದಾಗ ಏನು ಅನ್ನಿಸ್ತು ಅಂತ? ನಮ್ಗೆ ಈ ಥರ ಆಯ್ತಾನೆ ಅಂತ ಗೊತ್ತಿರಲಿಲ್ಲ. ಅಂದರೆ ಈ ಥರ ಬಿಗ್ ಬಾಸ್ಗೆ ಬಂದು ಈ ಥರ ಆಡಿ ಈ ಥರ ಗೆದ್ದವನೆ ಅಂತ ತುಂಬ ಸಂತೋಷ ಐತೆ. ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಏನು ಅನ್ನಿಸ್ತು ಗಿಲ್ಲಿ ವಿನ್ನರ್ ಅಂದ ತಕ್ಷಣನೇ ಫಸ್ಟ್ ನಿಮಗೆ ಏನು ಅನ್ನಿಸ್ತು? ಯೋಚನೆ ಇತ್ತಾ? ನಮಗೆ ಏನು ಮಾತಾಡೋಕೆ ನಾವು ಏನು ಬಾಯ ಬರಲ್ಲ ಸರ್. ನಮಗೆ ಏನು ಮಾತಾಡಬೇಕು, ಅವನ ಜೊತೆ ಏನು ಮುಟ್ಟಬೇಕು ಅಂತ ನಮ್ಗೆ ಬಾಯ ಬರಲಿಲ್ಲ. ನಮಗೆ ಒಂಥರ ದುಃಖ ಆಗ್ಬಿಡ್ತು. ಆದರೆ ಅವನು ಬಂದು ಬೆಂಗಳೂರು ಬಂದು ಇಟ್ಟಾಡ್ಕೊಂಡು ಅನ್ವಾಸ ಮಾಡೋದ್ರಿಂದ ಈಗ ಅವ್ನು ಇನ್ನರ್ ಆಗವ ಅಂತ ಅಂದರೆ ನಮಗೂ ತುಂಬ ಸಂತೋಷ. ನಮಗೆ ತುಂಬ ಸಂತೋಷ ಸರ್. ಈಗ ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ದು ಒಂದೇ ರೀತಿ, ಬಡವರ ಮಗ ಬೆಳಿಬೇಕು ಅನ್ನೋಂಥದ್ದು, ರೈತರ ಮಗ ಬೆಳಿಬೇಕು ಅನ್ನೋಂಥದ್ದು. ಗಿಲ್ಲಿ ಕಷ್ಟಪಟ್ಟಂಥ ದಿನಗಳನ್ನ ನೀವು ತಂದೆಯಾಗಿ ಈ ಕ್ಷಣಕ್ಕೆ ಹೆಂಗೆ ನೆನೆಸ್ಕೋತೀರಿ ಅಂತ? ದೇವ್ರು ನೆನೆಸ್ಕೊಂಡ ನೆನೆಸ್ಕೊತಾ ಇದ್ದೀವಿ ನಾವು. ಅದನ್ನು ಅವನು ಅನ್ವಾಸ ಮಾಡೋದ್ರಲ್ಲಿ, ಅವ್ನು ಕಷ್ಟಪಟ್ಟಿದ್ರಲ್ಲಿ, ಒಬ್ಬ ರೈತರ ಮಗ ಬಂದು ಬೆಂಗಳೂರಲ್ಲಿ ಕೂಲಿ ಮಾಡಿ ಅನ್ನ ತಿಂದು ಬಿಗ್ ಬಾಸ್ ಸೇರ್ಕೊಂಡು ಇವತ್ತು ಕಪ್ಪಿಟ್ಟಿತವನೆ ಅಂತ ಅಂದರೆ ತುಂಬ ಸಂತೋಷ ನಮಗೆ. ಅದರಂಥ ಸಂತೋಷ ಯಾವುದೂ ಇಲ್ಲ ಸರ್. ಈ ಹಂತಕ್ಕೆ ಬಂದಾಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು,
ಮನೆಗೆ ಬಂದ ಅಭಿಮಾನಿಗಳು ನಿಮ್ಮ ಮಾತಾಡ್ಸುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಆನಂದ ಬಾಷ್ಪ ಬರ್ತಾ ಇತ್ತು ಅಂತ ಯಾಕೆ ಆ ಸನ್ನಿವೇಶ ನಿರ್ಮಾಣ ಆಯ್ತು ಅಂತ? ಸಂತೋಷಕ್ಕೆ ನಾವು ಹಿಂಗಿದ್ದವ್ರು ಹಿಂಗೆ ಆದ್ಮೇಲೆ ತುಂಬ ಬಡತನದಲ್ಲಿದ್ದವ್ರು ನಮ್ಮ ಮನೆ ತಗ ಸಾವಿರಾರು ಜನ ಬತ್ತವ್ರೆ, ಅದೇ ಒಂದು ಖುಷಿ. ಅಂಥ ಖುಷಿ ಮುಂದೆ ಯಾವುದೂ ಇಲ್ಲವಲ್ಲ ಸರ್. ಕೆಲವು ಸನ್ನಿವೇಶದಲ್ಲಿ ಗಿಲ್ಲಿ ಹಾಗೆ ಹೀಗೆ ಶ್ರೀಮಂತರು ಬಡವರಲ್ಲ ರೈತರ ಮಗ ಈ ರೀತಿಯ ಚರ್ಚೆಗಳು ಶುರುವಾದಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅವಾಗ? ಅವ್ರು ಏನೋ ನಮ್ಮ ಬಡವ್ರ ಮಕ್ಕಳೇ, ನಾವು ಬೇಕಾದಷ್ಟು ಹೇಳ್ಬೋದು. ಇವತ್ತು ನಮ್ಮ ಬಡವ್ರ ಮಕ್ಕಳೇ ಇವತ್ತು. ಫೈನಲಿ ಇಡೀ ಜನರು ಸಪೋರ್ಟ್ ಮಾಡಿದ್ದಾರೆ, ಅವರೆಲ್ಲರಿಗೂ ನಿಮ್ಮ ಕಡೆಯಿಂದ ಏನು ಹೇಳ್ತೀರಿ ಅಂತ? ತುಂಬ ನಮಸ್ತೆ. ನನ್ನ ಇಡೀ ಕರ್ನಾಟಕದ ಜನ ನನ್ನ ಮಗನ ಕೈ ಹಿಡಿದು ಓಟ್ ಕೊಟ್ಟು ಒಬ್ಬ ಮನಸ್ಸನ್ನು ಮಾಡವ್ರೆ. ಇವತ್ತು ಅವ್ರಿಗೆಲ್ಲ ಕೈ ಮುಗಿದು ಕೇಳ್ಕೋಬೇಕು ಇವತ್ತು ನಾನು. ಮಗನ ಕನ್ಸಿಡರ್ ಇದೆ, ನಿಮ್ಮ ಕನ್ಸಿಡರ್ ಇದೆ, ಏನು ಹೇಳ್ತೀರಿ? ಏನು ಆಗಿ ನೋಡ್ಬೇಕಂತ ಇಷ್ಟಪಡ್ತೀರಿ ಮುಂದಿನ ದಿನಗಳಲ್ಲಿ? ಅವನು ಇನ್ನೂ ಬೆಳೀಲಿ, ಇನ್ನೂ ಎತ್ತರಕ್ಕೆ ಅವನು ಚೆನ್ನಾಗಿರಲಿ ಅಂದರೆ ಕರ್ನಾಟಕದ ಜನತೆಗೆ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ, ನಮಸ್ಕಾರ ಮಾಡ್ತೀನಿ. ಅಂದರೆ ಅವ್ರ ಪ್ರೀತಿ ಹಿಂಗೆ ಇರಲಿ, ಅವ್ರ ಪ್ರೀತಿ ಯಾವತ್ತೂ ಇದೇ ಥರ ಇರಲಿ ಅಂತ ಬೇಡ್ತೀನಿ. ಥ್ಯಾಂಕ್ ಯು ಮಾ. ಸರಿ. ಎಸ್, ಇದಿಷ್ಟು ಅವರ ತಂದೆ ಕುಳ್ಳಯ್ಯ ಹಾಗೆ ತಾಯಿ ಸವಿತಾ ಅವರ ಮಾತಾಗಿರ್ತಕ್ಕಂಥದ್ದು. ಗಿಲ್ಲಿಯನ್ನು ವಿಜಯೋತ್ಸವವನ್ನು ಸಂಭ್ರಮಿಸಿ ಈಗಷ್ಟೇ ತವರಿಗೆ ಮರಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಒಂದು ಕಡೆ ಗಿಲ್ಲಿಯ ಗೆಲುವನ್ನ ಇಡೀ ಗ್ರಾಮ ಸಂಭ್ರಮಿಸ್ತಾ ಇದೆ. ಅವರ ತಂದೆ ತಾಯಿ ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನ ನೋಡ್ತೀವಿ. ಇನ್ನು ಗಿಲ್ಲಿ ಕಾವ್ಯ ಗೆಳೆತನದ ಬಗ್ಗೆ ಭಾರಿ ಚರ್ಚೆ. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹದಿಂದ ಇದ್ದಂತಹ ಗಿಲ್ಲಿ ಕಾವ್ಯ ಪದೇ ಪದೇ ಕಾವ್ಯ ಹೆಸರು ಹೇಳಿ ಗಿಲ್ಲಿ ಕಾಲಿಳಿತಾ ಇದ್ದ ಸುದೀಪ್ ಅವರು ಕೂಡ. ಹೀಗಾಗಿ ಇಬ್ಬರ ಮದುವೆ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಇತ್ತು. ಅವರಿಬ್ಬರ ಸ್ನೇಹದ ಬಗ್ಗೆ ತಂದೆ ತಾಯಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮದುವೆ ಮಾಡಿದ್ದೀರಾ? ಇವಾಗ ಗಿಲ್ಲಿ ಬಾಕಿ ಇದ್ದಾರೆ, ಯಾವ ಮದುವೆ? ಅವನಿಷ್ಟ ಅದು. ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಹೌದು ಅವನಿಷ್ಟ ಅದು, ಅವನು ಖುಷಿ. ಅವ್ರು ಮೆಚ್ಚಿದ ಹುಡುಗಿ ಮದುವೆ ಮಾಡ್ತೀರಾ? ಹಾಂ 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 ನೀವೇ ನೋಡಕ್ ಹೋಗಲ್ಲ? ಹಾಂ ಹಾಂ, ಅವ್ನು ಯಾವ ಹುಡುಗಿ ಸೆಟ್ ಮಾಡ್ಕೊತಾನೆ ಆ ಹುಡುಗಿ ಮದುವೆ ಮಾಡೋಮ್ಮ. ನಾನಂತೂ ಅವ್ರು ಏನಾದ್ರು ಕೇಳಿದ್ರೆ ಮಾಡ್ಕೊಡ್ತೀರಾ? ಹಾಂ ಹಾಂ, ಅವ್ರ ಇಷ್ಟ, ಅವ್ರು ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ. ನಮ್ಮ ಅನುಮತಿ ಇಲ್ಲ, ಅವ್ರ ಇಷ್ಟ ಅದು. ಗಿಲ್ಲಿ ಇಷ್ಟ, ಅವ್ನು ಇಂಥ ಹುಡುಗಿ ಮಾಡ್ಕೊತೀನಿಕಪ್ಪ ಓಕೆ ಮಾಡ್ಕೊಳ್ಳಿ, ನಿಂತ್ಕೊಂಡು ಮಾಡುವ. ಈಗ ಮದುವೆ ಮಾಡಲ್ವಾ ಗಿಲ್ಲಿ ಅವ್ರಿಗೆ ಅಂತ? ಅವನು ಇಷ್ಟಪಟ್ಟು ಯಾವರ ಇಷ್ಟಪಟ್ಟು ಐತೀನಿ ಅಂತಾನೆ, ಅದು ನಮಗಿಷ್ಟೊಂದು ಖುಷಿ ಕೊಟ್ಟವನೆ, ನಮ್ಮಿಷ್ಟೊಂದೆಲ್ಲ ಇದು ಮಾಡವನೆ. ಈ ಜನ ಕರ್ನಾಟಕದ ಜನ ಸಂಪನ್ನ ಮಾಡವನೆ. ಅವ್ನು ಯಾರು ಇಷ್ಟಪಟ್ಟಿನ ಐತೀನಿ ಅಂತಾನೆ ಅವ್ರ ಅಯ್ಯೋ ಬಿಟ್ಟಿವಿ. ಬಿಗ್ ಬಾಸ್ದಿಂದ ಹೊರಗೆ ಬಂದ ತಕ್ಷಣನೇ ಕಾವ್ಯ ಮತ್ತು ನಿಮ್ಮ ಜೋಡಿನ ತುಂಬ ಜನ ಮೆಚ್ಕೊಂಡ್ರು. ಸೊ ಆರಂಭದಲ್ಲಿ ಕಾವ್ಯ ಅವರು ನಿಮ್ಮ ಜೊತೆಗೆ ಸಾಕ್ತಾ ಬಂದರು. ಬಟ್ ಕೊನೆ ಹಂತಕ್ಕೆ ಎಲ್ಲ ಒಂದಿಷ್ಟು ಡಿಫ್ರೆನ್ಸ್ ಶುರುವಾಯಿತು ಅಂತ ಅನಿಸ್ತಾ ಹೆಂಗೆ ಅಂತ? ಇಲ್ಲ ಅಣ್ಣ, ಆ ಥರ ಏನಿಲ್ಲ. ಈಗ ಅವರು ಒಳ್ಳೆ ಸ್ನೇಹಿತರು. ಅದೇ ಆಟ ಅಂತ ಬಂದಾಗ ಡಿಫ್ರೆನ್ಸ್ ಅಂತ ಏನಿಲ್ಲ ಅಣ್ಣ. ಅವರು ಯಾವತ್ತು ಪಾಪ ನನ್ನ ಯಾವುದೇ ಒಂದು ವಿಷಯ ಬಂದಾಗಲೂ ನನ್ನನ್ನು ಬಿಟ್ಕೊಟ್ಟಿದ್ದಿಲ್ಲ, ನಾನು ಅವ್ರನ್ನ ಬಿಟ್ಕೊಟ್ಟಿದ್ದಿಲ್ಲ. ಆ ಥರ ಡಿಫ್ರೆನ್ಸ್ ಅಂತ ಏನೂ ಬಂದಿಲ್ಲ ಅಣ್ಣ. ಈಗಲೂ ಚೆನ್ನಾಗಿದ್ದೀವಿ.